ಅದರಿಂದ ನಾವು ಇವತ್ತು ಋಷಭಾವತಿ ನದಿ ಅನ್ನೋದೇ ಇಲ್ಲ. ಋಷಭಾವತಿ ಇವತ್ತು ಏನಾಗ್ಬಿಟ್ಟಿದೆ ಬೆಂಗಳೂರಿನಲ್ಲಿ, ಚರಂಡಿ ಆಗ್ಬಿಟ್ಟಿದೆ. ಅಲ್ಲಿ ಹೋಗ್ತಾ ಇದ್ದಂಗೆ ಮುಚ್ಕೊಂಡು ಹೋಗ್ಬೇಕು. ಮುಂದಿನ ದಿವಸ ಕಾವೇರಿ ನದಿನೂ ಆ ಥರನೇ ಆಗ್ಬೋದು. ಅದಕ್ಕೋಸ್ಕರ ಇಶಾ ಫೌಂಡೇಶನ್, ಜಗ್ಗಿ ವಾಸುದೇವ್ ಇರ್ಬೋದು, ಸುಲಿಬೆಲೆ ಅವರು ಇರ್ಬೋದು, ಮತ್ತೆ ಸಾಕಷ್ಟು ಸಂಘ ಸಂಸ್ಥೆಗಳಿರ್ಬೋದು, ನೀರನ್ನ ಉಳಿಸಿ ಅನ್ನೋದಕ್ಕಿಂತಲೂ ಇರೋ ನೀರನ್ನ ಕಲುಷಿತಗೊಳಿಸಬೇಡಿ. ಫ್ಯಾಕ್ಟ್ರಿಗಳಿಂದ ಆಗ್ತಾ ಇದೆ ಅಂತ ದೂಷಣೆ ಮಾಡ್ತೀವಿ, ನಮ್ಮಿಂದಲೇ ಆಗ್ತಾ ಇದೆಯಲ್ಲ. ಫ್ಯಾಕ್ಟ್ರಿ ಯಾರು ಮಾಡಿರೋದು? ನಾವೇ ಅಟ್ ದಿ ಎಂಡ್ ಆಫ್ ದ ಡೇ. ಸೊ ಎಲ್ಲರೂ ಅದಕ್ಕೆ ಬದ್ಧವಾಗಿರ್ಬೇಕು. ಪ್ಲಾಸ್ಟಿಕ್ ಅನ್ನ ನಾವು ಎಷ್ಟೋ ಅಭಿಯಾನಗಳು ಮಾಡಿದೀವಿ. ವಾರ್ಡ್ ವೈಸ್ ಹೋಗ್ಬಿಟ್ಟು ಬೀದಿನಲ್ಲಿ ತರಕಾರಿ ಮಾಡೋರ್ಗೂ ಕೂಡ ಪೇಪರ್ ಬ್ಯಾಗ್ಸ್ ಅನ್ನ ಕೊಟ್ಟುಬಿಟ್ಟು ಪ್ಲಾಸ್ಟಿಕ್ ಬ್ಯಾಗ್ಸ್ ಅನ್ನ ಕಿತ್ಕೊಂಡು ಅಭಯ ಟೀಮ್ ಅಂತ ಇರುತ್ತೆ, ಮೈಸೂರು ಸಿಟಿ ಕಾರ್ಪೊರೇಷನ್, ಅವ್ರ ಜೊತೆಗೆ ನಾವು ಹೋಗ್ತಾ ಇರ್ತೀವಿ. ಅಭಯ ಟೀಮ್ ಬರುತ್ತೆ, ಅವ್ರು ತಗೋತಾರೆ, ಫೈನು ಕೂಡ ಹಾಕ್ತಾರೆ, ಎಲ್ಲ ಮಾಡ್ತಾರೆ. ಅವ್ರು ಬರ್ತಾ ಇದ್ದಂಗೆ ಅವ್ರದ್ದೆಲ್ಲಾನು ಪ್ಲಾಸ್ಟಿಕ್ ಬ್ಯಾಗ್ಸ್ ಎಲ್ಲ ಒಳಗಡೆ ಇರುತ್ತೆ, ನಾವು ಕೊಡ್ತೀವಿ ಅಷ್ಟೇ. ಅದಾದ್ಮೇಲೆ ತಿರ್ಗಾ ಪ್ಲಾಸ್ಟಿಕ್ ಕವರ್ನಲ್ಲೇ ಸರ್ ಫ್ಯಾಕ್ಟ್ರಿ ಮುಗಿಸಿ ನಮ್ಮನ್ನೇನ್ ಬಂದು ಕೇಳ್ತೀರಾ ಅಂತ. ನಿಜ, ಅವ್ರು ಹೇಳೋದು ನಿಜ, ಏನ್ ತೊಂದರೆ ಏನಿಲ್ಲ. ಆದ್ರೆ ನಾವು ಯಾವತ್ತದನ್ನ ಬಿಡ್ತಾ ಹೋಗ್ತೀವಲ್ಲ, ಫ್ಯಾಕ್ಟ್ರಿ ತನ್ನಷ್ಟಕ್ಕೆ ತಾನೇ ಮುಚ್ಕೊಳ್ಳುತ್ತೆ. ಯಾವ ಉದ್ದಿಮೆನ ಲಾಭ ಇಲ್ದಂಗೆ ಮಾಡಲ್ಲ. ಅದು ಸಪ್ಲೈ ಇದೆ ಅಂತಂದ್ರೆ, ಡಿಮ್ಯಾಂಡ್ ಇದೆ ಅಂತಂದ್ರೆ ಅವ್ರು ಇರೋದು. ಡಿಮ್ಯಾಂಡ್ ಕಡಿಮೆ ಆಯ್ತು ಅಂತಂದ್ರೆ ಏನು? ಎಕನಾಮಿಕ್ಸ್, ಯಾರು ಎಕನಾಮಿಕ್ಸ್ ಓದಿರೋರೆಲ್ಲ ಇರ್ತಿರಲ್ಲ, ಸಪ್ಲೈ ಡಿಮ್ಯಾಂಡ್. ಡಿಮ್ಯಾಂಡ್ ಇಲ್ಲ ಅಂದ್ರೆ ಸಪ್ಲೈ ಇರೋದು ಅಷ್ಟೇ. ಇವತ್ತು ಈರುಳ್ಳಿಗೆ ಡಿಮ್ಯಾಂಡ್ ಹೇಗಾಗಿದೆ? ಸಪ್ಲೈ ಇಲ್ಲ ಅಲ್ವಾ, ರೇಟ್ ಜಾಸ್ತಿ ಆಗಿದೆ. ಬಾಳೆಹಣ್ಣು 65 ರೂಪಾಯಿಗೆ ಹೋಗಿತ್ತು, ಯಾಕೆಂತಂದ್ರೆ ಆ ಟೈಮಲ್ಲಿ ಸಪ್ಲೈ ಇರಲಿಲ್ಲ, ಡಿಮ್ಯಾಂಡ್ ಇತ್ತು. ಅದಕ್ಕೆ ಸಪ್ಲೈ ಡಿಮ್ಯಾಂಡ್ ಅಷ್ಟೇ ಎಕನಾಮಿಕ್ಸ್, ಏನು ಓದಲ್ಲ ನಾವು. ಅದಕ್ಕೋಸ್ಕರ ಪ್ಲಾಸ್ಟಿಕ್ಸ್ ಅಷ್ಟೇ, ಪ್ಲಾಸ್ಟಿಕ್ಸ್ ಬಳಕೆ ಮಾಡೋದನ್ನ ಕಡಿಮೆ ಮಾಡಿ, ಡಿಮ್ಯಾಂಡ್ ಕಡಿಮೆ ಆಗುತ್ತೆ, ಸಪ್ಲೈ ಕಡಿಮೆ ಅಷ್ಟೇ. ಫ್ಯಾಕ್ಟ್ರಿ ಮುಚ್ಚಿ ಅದೆಲ್ಲ ಓಕೆ, ಅದೆಲ್ಲ ಪಾಲಿಸಿ ಲೆವೆಲ್ ನಲ್ಲಿ ನಡೀತಾ ಇದೆ. ನಾವು ಅದಕ್ಕೆ ರೆಪ್ರೆಸೆಂಟೇಷನ್ ಕೊಡ್ತಾ ಇದೀವಿ. ಈವನ್ ಆನಂದ್ ಅವರನ್ನು ಒಂದ್ಸತಿ ಸಿಗ್ನೇಚರ್ ಕ್ಯಾಂಪೇನ್ ಕೂಡ ಮಾಡಿದ್ರು ಅದಕ್ಕೆ. ಸೊ ಆ ಪ್ಲಾಸ್ಟಿಕ್ ಅನ್ನ ಫ್ಯಾಕ್ಟ್ರಿಗಳನ್ನ ನಿಲ್ಲಿಸಬೇಕು, ಸ್ಟೋರೇಜ್ ಅನ್ನು. ಆದ್ರೆ ಈ ಅಂಗಡಿಯವರು ಎಪಿಎಂಸಿ ನಲ್ಲಿ ಮಾರಾಟ ಮಳಿಗೆನಲ್ಲೂ ಪ್ಲಾಸ್ಟಿಕ್ಸ್ ಅನ್ನ ಮಾರ್ತಾ ಇದ್ದಾರೆ. ಯಾಕೆಂತಂದ್ರೆ ಅಲ್ಲಿ ಮಾರಂಗಿಲ್ಲ, ಮಾರ್ತಾರೆ, ಅವ್ರನ್ನು ಹಿಡಿತಾರೆ, 10,000 ಫೈನ್ ಹಾಕ್ತಾರೆ, ಕೊಡ್ತಾರೆ, ಆಮೇಲೆ ತಿರ್ಗಾ ಮಾರ್ತಾರೆ. ಆಮೇಲೆ ಇನ್ನೊಂದು ನೆಕ್ಸ್ಟ್ ಪ್ರಾಬ್ಲಮ್ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ಸ್ ಅಲ್ಲಿ, ಇದು ಪಾಲಿಪ್ರೊಪಿಲೀನ್ ಅಂತ ನೋಡಿದ್ರು. ಇವಾಗ ಹೆಂಗಸರಿಗೆ ಅದರಲ್ಲಿ ತುಂಬಾ ಇಷ್ಟ. ಯಾಕಂತಂದ್ರೆ ಮದುವೆ ಮನೆಯಲ್ಲಿ ಕಲರ್ ಆಗಿರುತ್ತೆ, ಫಂಕ್ಷನ್ಸ್ ಅಲ್ಲಿ ಇದಕ್ಕೆಲ್ಲ ನಮ್ ನೇಮ್ ಪ್ರಿಂಟ್ ಮಾಡ್ಬಿಟ್ಟು ಕೊಟ್ಟಿದ್ದೀವಿ ಅಂತೀರಾ ಅಲ್ವಾ? ಇದನ್ನ ಮುಟ್ ನೋಡಿದ್ರೆ ಎಲ್ಲಾರಿಗೆ ಪ್ಲಾಸ್ಟಿಕ್ ಅಲ್ಲ ರೀ, ಬಟ್ಟೆ ಅಂತ ಹೇಳ್ತೀವಿ ಅಲ್ವಾ? ಬ್ಯಾಗ್ ಇದನ್ನ, ಇದು ಪ್ಲಾಸ್ಟಿಕ್, ಇದು ಬಟ್ಟೆ ಅಲ್ಲ. ನೋಡಕ್ಕೇನು ಬಟ್ಟೆ ತರ ಇದೆ ಅಷ್ಟೇ. ಇದಕ್ಕೆ ನಾನ್ ವೋವನ್ ಪಾಲಿಪ್ರೊಪಿಲೀನ್ ಬ್ಯಾಗ್ಸ್. ನಾನ್ ವೋವನ್ ಅನ್ನೋದಕ್ಕೆ ಇಂಗ್ಲಿಷ್ ನಲ್ಲಿ ನಾನ್ ವೋವನ್ ಅಂದ್ರೆ ಏನು ಮಕ್ಕಳ? ಏನೋ ನಾಟ್ ಸ್ಟಿಚ್ ಅಷ್ಟೇ. ನಾನ್ ವೋವನ್ ಇಸ್ ನಾಟ್ ಸ್ಟಿಚ್. ಪಾಲಿಪ್ರೊಪಿಲೀನ್ ಇರೋದ್ರಿಂದ ಇದರಲ್ಲಿ ಪ್ಲಾಸ್ಟಿಕ್ ಕಣಗಳಿರೋದ್ರಿಂದ ಈ ಪ್ಲಾಸ್ಟಿಕ್ ಕಣಗಳಿರೋದ್ರಿಂದ ಇಲ್ಲಿ ಸ್ಟಿಚ್ ಮಾಡ್ಲಿಕ್ಕೆ ಆಗಲ್ಲ. ಇದನ್ನ ಹೀಟ್ ಕೊಟ್ಬಿಟ್ರೆ ಇದು ಗಮ್ ಅಂಟ್ಕೊಂಡ್ಬಿಡುತ್ತೆ. ಯಾವುದೇ ನೋಡಿ ಪಾಲಿಪ್ರೊಪಿಲೀನ್ ಇದೆಲ್ಲ ನೋಡಿ, ಇದೆಲ್ಲಾನು ಅಂಟಾಕಿರ್ತಾರೆ. ಇದನ್ನ ಮಾಡೋ ರೀತಿನೂ ಹೇಗೆ ಅಂತ, ಇದು ಚೈನಾದಿಂದ ಬಂದಿದ್ದಾವ. ಈ ಪ್ಲಾಸ್ಟಿಕ್ ನ ಮೈಕ್ರೋ ಪಾರ್ಟಿಕಲ್ಸ್ ಆಫ್ ಪ್ಲಾಸ್ಟಿಕ್ ಆ ಗಮ್ ಹಾಕಿ ಹೀಟಿಂಗ್ ಮೆಷಿನ್ ಅಲ್ಲಿ ದೊಡ್ಡ ವಸ್ತು ತರನೇ ಆಚೆಗೆ ಬರುತ್ತೆ, ರೋಲ್ಸ್ ಬರುತ್ತೆ. ಆ ರೋಲ್ ಅನ್ನ ಕಟ್ ಮಾಡಿ ನಿಮ್ಗೆ ಯಾವ ಅಳತೆ ಬೇಕೋ ಒಂದು ಕವರ್ ಅನ್ನ ಎಲ್ಲ ಮಾಡಬಹುದು. ಈ ಪ್ಲಾಸ್ಟಿಕ್ಸ್ ಇಂದ ಒಂದು ಭೂಮಿ ಮೇಲೆ ಯಾವ ತರ ಪರಿಣಾಮ ಬೀಳುತ್ತೋ, ಕ್ಯಾನ್ಸರ್ ಕಾರಕನೋ, ಬಿಸ್ಫಿನಾಲ್ ಅಂತ ಕೆಮಿಕಲ್ ಬರುತ್ತೋ, ಇದನ್ನ ಸುಟ್ರು ಅಷ್ಟೇ ಪ್ರಾಬ್ಲಮ್ ಇದೆ. ಅದಕ್ಕೇನೆ ಇದನ್ನ ಡಿಸ್ಪೋಸಲ್ ಮೆಕ್ಯಾನಿಸಮೇ ಕಷ್ಟ. ಒಂದು ಭೂಮಿಗೆ ಹಾಕಿದ್ರು ಕಷ್ಟ, ಸುಟ್ರು ಕಷ್ಟ ಅಲ್ಲ. ಇದೊಂಥರ ಏನಂತಾರದು, ರಾಕ್ಷಸ ಜಾತಿ ಯಾರೋ ಇದಾರಲ್ಲ, ಬರ್ತಾನಲ್ಲ,
ಬಗಾಸುರ ಅಲ್ಲ, ರಕ್ತ ಬೀಜಾಸುರ. ಇದೊಂಥರ ರಕ್ತ ಬೀಜಾಸುರ ಅಂತಂದ್ರೆ ಈ ಕಡೆ ಇಲ್ಲಿಗೆ ಹಾಕೋಣ ಅಂದ್ರೂ ತೊಂದ್ರೆ, ಸುಡೋಣ ಅಂದ್ರೂ ತೊಂದ್ರೆ. ಏನಕ್ಕೆ ಅಂತಂದ್ರೆ ಇವಾಗ ಡೆಮೋ ಮಾಡೋಣ. ಇವಾಗ ಇದನ್ನ ಇದು ಪ್ಲಾಸ್ಟಿಕ್ ಹೌದೋ ಇಲ್ವೋ ಅಂತ ಟೆಸ್ಟ್ ಮಾಡ್ಬೇಕು. ಸಿಂಪಲ್ ಟೆಸ್ಟ್. ನೋಡಿ ಇದೇನಾಗ್ತಾ ಇದೆ, ಬರ್ನ್ ಆಗ್ತಾ ಇದೆ. ಬರ್ನ್ ಆಗ್ತಾ ಇದೆ ಏನ್ ಬಿತ್ತು ನೋಡಿ, ಬಿತ್ತದು. ಆಮೇಲೆ ಕ್ಲೀನ್ ಮಾಡ್ಕೊತ ಏನ್ ತೊಂದ್ರೆ ಇಲ್ಲ. ವಾಸನೆ ಬರ್ತಾ ಇದೆಯಾ ಎಲ್ಲಾರ್ಗು? ಬರ್ತಾ ಇದೆಯಾ? ಇದನ್ನ ನೋಡಿ ಏನಿದೆ ಎಲ್ಲಾರ್ಗು ಪಾಸ್ಔಟ್ ಮಾಡಿ. ಓಕೆ, ಇದು ಮನೇಲಿ ಯಾರು ಮಾಡಕ್ ಹೋಗ್ಬೇಡಿ, ಅಮ್ಮ ಇಲ್ಲ ಅಂದ್ಬಿಟ್ಟು. ಯಾಕಂದ್ರೆ ಇದು ಪ್ಲಾಸ್ಟಿಕ್ ಇರೋದ್ರಿಂದ ಬೇಗ ಹತ್ಕೊಳ್ಳುತ್ತೆ, ಮತ್ತೆ ಆರ್ಸೋದು ಕಷ್ಟ. ಯಾಕಂದ್ರೆ ಪೆಟ್ರೋಲಿಯಂ ಪ್ರಾಡಕ್ಟ್. ಓಕೆ, ಅದು ಏನಾಗುತ್ತೆ ಅಂದ್ರೆ ನೀರಿಗೆ ಬಿದ್ದಾಗ ಅಂಟೆಲ್ಲ ಹೊರಟೋಗುತ್ತೆ. ಇವಾಗ ಎಸಿತೀರಾ, ಅದ್ರೊಳಗಡೆ ಏನೋ ಹಾಕ್ಬಿಟ್ಟು ಮೋರಿ ಒಳಗೆ ಹಾಕ್ತೀರಾ, ಆ ಪಾಲಿಪ್ರೊಪೈಲಿನ್ ಭೂಮಿಗೆ ಏನ್ ತೊಂದರೆ ಅಂತ ಹೇಳ್ತೀವಿ. ಅದನ್ನ ನೆನೆಸಿದಾಗ ಹೊಟ್ಟು ತರ ಪ್ಲಾಸ್ಟಿಕ್ಸ್ ಕಣಗಳು, ಸಣ್ಣ ಸಣ್ಣ ಕಣಗಳು ಹೊರಟೋಗುತ್ತೆ. ಆಸ್ ಎ ವಾಟರ್ ರಿಸೋರ್ಸಸ್ ಇಂಜಿನಿಯರ್ ನಾನು ಈ ಬ್ಯಾಂಗ್ಳೂರ್ ವಾಟರ್ ಸಪ್ಲೈ ಟ್ರೀಟ್ಮೆಂಟ್ ಪ್ಲಾಂಟ್ 640 ml ಕುಡಿತಾ ಇದ್ದಾರೆ, ಅದನ್ನ ಡಿಸೈನ್ ಮಾಡಿದ್ದು ನಾನೇನ. ಡಿಸೈನ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಈ ಪ್ಲಾಸ್ಟಿಕ್ಸ್ ಅನ್ನ ತೆಗಿಯೋದಕ್ಕೆ ಯಾವ ಟ್ರೀಟ್ಮೆಂಟ್ ಪ್ರಾಸೆಸ್ ಇಲ್ಲ. ವಿ ಕೆನಾಟ್ ಟ್ರೀಟ್ ವಾಟರ್ ವಿತ್ ಮೈಕ್ರೋ ಪ್ಲಾಸ್ಟಿಕ್ಸ್. ಓಕೆ, ಸೆಡಿಮೆಂಟ್ ಅನ್ನ ಆಲಮ್ ಹಾಕ್ಬಿಟ್ಟು ತೆಗಿಬಹುದು, ಬೇರೆ ಏನೇ ಪದಾರ್ಥ ಇದ್ರೂ ತೆಗಿಬಹುದು. ಜೊತೆಗೆ ಬ್ಯಾಕ್ಟೀರಿಯಾ ಇದ್ರೂ ನೀವು ಇದನ್ನ ಬ್ಲೀಚಿಂಗ್ ಪೌಡರ್ ಮತ್ತೆ ಕ್ಲೋರಿನ್ ಹಾಕ್ಬಿಟ್ಟು ಬಿ ಕೋಳಿ ಫಾರ್ಮ್ಸ್ ಅಂತ ಕರಿತೀವಿ, ಈ ಕೋಳಿ ಫಾರ್ಮ್ಸ್ ಅದನ್ನೆಲ್ಲ ತೆಗಿಬಹುದು. ಆದ್ರೆ ಇದನ್ನ ತೆಗಿಲಿಕ್ಕೆ ಆಗಲ್ಲ. ನೀವು ಆಕ್ವಾಗಾರ್ಡ್ ಹಾಕೊಂಡಿದ್ರು ಅಷ್ಟೇ, ಆರ್ಒ ಹಾಕೊಂಡಿದ್ರು ಅಷ್ಟೇ, ಆ ಪ್ಲಾಸ್ಟಿಕ್ ತೆಗಿಲಿಕ್ಕೆ ಆಗೋದಿಲ್ಲ. ನಾವೆಲ್ಲರೂ ಕುಡಿತಾ ಇದೀವಿ. ನಾವು ಇವತ್ತು ಹೇಳ್ತಾ ಇರ್ಬೋದು, ನಾವು ಯಾವುದೇ ಇದ್ರಲ್ಲೂ ಕುಡಿತಾ ಇದೀವಿ. ಯಾಕಂದ್ರೆ ನಾವು ಈ ಮಾಲಿನ್ಯನ ಕುಡಿಯೋ ನೀರಿಗೆ ಸೇರಿಸ್ತಾ ಇದೀವಿ. ಅಂದ್ರೆ ಕೆರೆಗಳು, ನದಿಗಳಿಗೆ ಸೇರಿಸ್ತಾ ಇರೋದ್ರಿಂದನೇ ಈ ಪ್ಲಾಸ್ಟಿಕ್ ನಮಗೆ ವಾಪಸ್ ಬರ್ತಾ ಇದೆ. ನಮ್ಮಲ್ಲಿರೋ ಒಂದು ಕ್ಯಾನ್ಸರ್ ಕಾರಕ ಟ್ಯೂಮರ್ ಆಗಿ ಪರಿವರ್ತನೆ ಮಾಡ್ತಾ ಇದೆ. ಇವತ್ತು HCGಗೆ ಹೋಗಿ ಅಥವಾ ಕಿಡ್ವಾಯಿಗೆ ಹೋಗಿ ಕ್ಯಾನ್ಸರ್ ಪೇಷಂಟ್ಸ್ ಮನೆಯಲ್ಲಿ ಜಾಸ್ತಿ ಆಗ್ತಾ ಇದ್ದಾರೆ. ನಿಮ್ಗೆ ಗೊತ್ತಿರೋರೆ ಎಷ್ಟೋ ಕ್ಯಾನ್ಸರ್ ಪೇಷಂಟ್ಸ್ ಗಳಿದ್ದಾರೆ. ಬ್ಯಾಂಕು ಮತ್ತೆ ಇನ್ಶೂರೆನ್ಸ್ ಅಲ್ಲಿ ಇವಾಗ ಕ್ಯಾನ್ಸರ್ಗೋಸ್ಕರನೇ ಇನ್ಶೂರೆನ್ಸ್ ಪಾಲಿಸಿ ಕೂಡ ತಂದಿದೆ. ಅದು ಇನ್ಕ್ರೀಸ್ ಇನ್ ದ ಕ್ಯಾನ್ಸರ್ ಇನ್ಸಿಡೆನ್ಸ್. ಓಕೆ, ಬಿ ಕೇರ್ಫುಲ್. ಪ್ಲಾಸ್ಟಿಕ್ ಈಸ್ ಕ್ಯಾನ್ಸರಸ್ ಅಂತ ನಾನು ಡೈರೆಕ್ಟ್ ಆಗಿ ಹೇಳ್ತಾ ಇದ್ದೀನಿ, ಅದರಲ್ಲಿ ಸಂದೇಹನೇ ಇಲ್ಲ. ಯಾಕಂತಂದ್ರೆ ನಾವು ಎಸೆಯೋದ್ರಿಂದ ಪ್ಲಾಸ್ಟಿಕ್, ನಾವು ಬಳಕೆ ಮಾಡೋ ವಿಧಾನದಿಂದ, ನಾವು ಅದನ್ನ ಬಳಸಿದ ಮೇಲೆ ಅದನ್ನ ಯಾವ ರೀತಿ ಡಿಸ್ಪೋಸ್ ಮಾಡಬೇಕು ಅಂತ ಗೊತ್ತಿಲ್ಲದೆ ಇರೋದ್ರಿಂದ. ಅದಕ್ಕೆ ನಾನು ಮತ್ತೆ ಹೇಳಿದೆ, ಆರೋಗ್ಯ ನಮ್ಮಿಂದನೇ ಕೆಡ್ತಾ ಇದೆ, ಬೇರೆಯವರಿಂದ ಅಲ್ಲ, ಯಾರಿಂದನೂ ಅಲ್ಲ. ಅದನ್ನ ಒಟ್ಟಿಗೆ ಕ್ಲೀನ್ ಮಾಡಕ್ಕೆ ಸರ್ಕಾರದಿಂದನೂ ಆಗಲ್ಲ, ಇನ್ನು ದೇವರು ರಾಮ ಕೃಷ್ಣ ಶಿವ ಯಾರೇ ಬಂದು ನಿಂತ್ಕೊಂಡ್ರು ಮಾಡಕ್ಕಾಗಲ್ಲ. ಆ ತರ ಒಂದು ಪರಿಸ್ಥಿತಿ ಭೂಮಿನಲ್ಲಿ ಮತ್ತೆ ನೀರಿಗೆ ನಾವು ಬೆಳೆಸ್ಕೊಂತಾನೆ ಇದೀವಿ. ಇದ್ರ ಬಗ್ಗೆ ಇದೆಲ್ಲರೂ ತುಂಬಾ ಇಷ್ಟ ಇದು. ಯಾಕಂತಂದ್ರೆ ಟ್ಯಾಪ್ ನೀರು ಕುಡಿದ್ರೆ ಆಗಲ್ಲ, ಮಡಿಕೆ ನೀರು ಕುಡಿದ್ರೆ ಆಗಲ್ಲ, ಇದನ್ನ ಇಟ್ಕೊಂಡು ಹೋದ್ರೆ ನಾವು ನೀರು ಕುಡಿದಂಗೆ. ಇದನ್ನ ಹೇಳಿದ್ರೆ ಈ ಪ್ಲಾಸ್ಟಿಕ್ ಇದೆಯಲ್ಲ, ಇದನ್ನ ತಯಾರು ಮಾಡಬೇಕಾದ್ರೆ ಈ ಮಿಷಿನ್ಸ್ ಅಲ್ಲಿ ನೀವು ಕ್ಯಾಪ್ಸೂಲ್ ತಯಾರು ಮಾಡ್ತಾ ಇರ್ತಾರೆ. ಯು ಶುಡ್ ನೋ ದ ಪ್ರಾಸೆಸ್. ಈ ಒಂದು ಗ್ರಿಲ್ ಒಳಗಡೆ ಮುಚ್ಚಲ ಹಿಂಗೆ ಬರ್ಬೇಕಂತಂದ್ರೆ ಇದು ಕಟ್ಟಾಗ್ಲೇಬೇಕಲ್ವ. ಈ ಕಟ್ಟಾದ್ಮೇಲೆ ಇದೊಂದು ಪ್ಲಾಸ್ಟಿಕ್ ಪುಡಿ ಇರಲ್ಲ ಅಂತ ಏನಾರ ಗ್ಯಾರಂಟಿ ಇದೆಯಾ ನಿಮಗೆ? ಪ್ಲಾಸ್ಟಿಕ್ ಪುಡಿ ಇರುತ್ತೆ ಅಂತಾನೆ ಇರೋದು. ಇದನ್ನ ಮುಚ್ಚಿದಾಗ ಪ್ಲಾಸ್ಟಿಕ್ ಪುಡಿ ಎಲ್ಲಿ ಹೋಗುತ್ತೆ? ಬಾಟಲ್ ಕಣ್ಣಿಗೆ ಕಾಣಲ್ಲ, ಬಟ್ ಇರುತ್ತೆ. ಯಾಕಂದ್ರೆ ಅದು ಬೆಳ್ಳಿಗಿರುತ್ತಲ್ಲ, ಕುಡಿತೀವಿ. ಆಮೇಲೆ ಇದೇ ಬಾಟಲ್ಲು ನಮ್ಮ ಜನ ಏನಾಗ್ತಾ ಇದೆ ಅಂತಂದ್ರೆ, ನಮ್ಮ ಇಂಡಿಯಾದಲ್ಲಿ ಇಟ್ ಇಸ್ ಎ ಹಾಟ್ ಕ್ಲೈಮೇಟ್. ಯುರೋಪ್ ತರ ನಮ್ದು ಕೋಲ್ಡ್ ಕ್ಲೈಮೇಟ್ ಅಲ್ಲ. ಇವತ್ತು ಓಲ್ವೋ ಬಸ್ನಲ್ಲಿ ಬರ್ತೀವಿ, ಏನಾಗ್ತಾ ಇದೆ, ಹೊರಗಡೆ AC ಇದೆ ಅಂತ, ಆದ್ರೆ ದೊಡ್ಡ ಗ್ಲಾಸ್ ಇದೆ ಅಲ್ಲಿ. ಅದೇ ಬಿಸಿಲಿನಲ್ಲಿ AC ಹಾಕ್ದಂಗೆ ಗ್ಲಾಸ್ ಒಳಗಡೆ ಕೂತ್ಕೊಳ್ಳಿ,
ಒಳಗಡೆ ಟೆಂಪರೇಚರ್ ಹೊರಗಡೆಗಿಂತ ಜಾಸ್ತಿ ಇರುತ್ತಲ್ವಾ. ಒಳಗಡೆ ಟೆಂಪರೇಚರ್ ಜಾಸ್ತಿ ಇದ್ದಾಗ ಏನಾಗುತ್ತೆ, ಈ ನೀರು, ಈ ಪ್ಲಾಸ್ಟಿಕ್ ಕರಗಿರುತ್ತಲ್ಲ, ಈ ನೀರು ಒಳಗಡೆ ಹೋಗುತ್ತೆ, ಅದನ್ನ ನಾವು ಕುಡಿತೇವೆ. ಇದರಿಂದ ಕ್ಯಾನ್ಸರ್ ಬರ್ತದೆ. ಅದಕ್ಕೋಸ್ಕರ ಇದನ್ನ ಬಿಟ್ಟುಬಿಟ್ಟು ನೀವು ಯಾವಾಗಲೂ ಸ್ಟೀಲ್ ಬಾಟಲ್ಸ್, ಇವಾಗ ನಾನೇನ್ ಮಾಡ್ತೀನಿ, ಯಾವಾಗಲೂ ಇದನ್ನ ಕರಿ ಮಾಡಿ ಮಿಲ್ಟನ್ ಇರ್ಬೋದು, ಮತ್ತೊಂದು. ಇದು ಟೆಂಪರೇಚರ್ ಕಡಿಮೆ ಆಗಲ್ಲ. ವಾಟರ್ ಟೆಂಪರೇಚರ್ ಕರೆಕ್ಟ್ ಆಗಿದ್ರೆ ನಿಮಗೆ 1 ಲೋಟ ನೀರು ಕುಡಿದ್ರೆ ಬಾಯಾರಿಕೆ ಕಡಿಮೆ ಆಗುತ್ತೆ. ಬಿಸಿ ನೀರು ಕುಡಿದ್ರೆ ಬಾಯಾರಿಕೆ ಆಗುತ್ತೆ, ಕಡಿಮೆ ಆಗುತ್ತೆ, ಆಗಲ್ವಲ್ಲ. ಸೊ ಅದಕ್ಕೋಸ್ಕರ ಇಂಥ ಬಾಟಲ್ ಮಕ್ಕಳುಗಳಿಗೆ ಇವಾಗಿಂದಾನೆ ಸ್ಕೂಲ್ಗಳಿಗೆ ಹೋಗ್ಬೇಕಾದ್ರು ದಯವಿಟ್ಟು ಯಾರೇ ಪ್ಲಾಸ್ಟಿಕ್ ಬಾಟ್ಲು, ಟಪ್ಪರ್ ವೇರು ಯಾವುದೂ ತಗೊಂಡೋಗ್ಬೇಡಿ. ಎಲ್ಲರೂ ಒಂದು ಅರ್ಧ ಲೀಟರ್ದು ಸ್ಮಾಲ್ ಬಾಟಲ್ಸ್ ಅನ್ನ ಎಲ್ಲರಿಗೂ ಕೊಡಿ. ಅವ್ರ ಆರೋಗ್ಯ ಚೆನ್ನಾಗೇ ಇರುತ್ತೆ, ತೊಂದರೆ ಇಲ್ಲ. ಆಮೇಲೆ ಮೈಸೂರಲ್ಲಿ ಇವತ್ತು ಉಷ್ಣಾಂಶ ಜಾಸ್ತಿ ಇರೋದ್ರಿಂದ ಈ ತರ ಒಂದು ಥರ್ಮೋ ಇದ್ದಾಗ ನಿಮಗೆ ಟೆಂಪರೇಚರ್ ಕೂಡ ಚೆನ್ನಾಗಿರುತ್ತೆ. ಮಕ್ಕಳು ಮಧ್ಯಾಹ್ನ ಊಟ ಮಾಡ್ಬೇಕಾದ್ರೆ ನೀರನ್ನ ಕುಡಿಬೋದು. ನೀವು ಹೊರಗಡೆ ಹೋಗ್ಬೇಕಾದ್ರೂ 5 ಲೀಟರ್ ಕ್ಯಾನ್ ತಗೊಂಡೋಗಿ ಥರ್ಮೋ. ಇದೆಲ್ಲ ಎಷ್ಟು ಮಹಾ ಒಂದು 500 ರೂಪಾಯಿ, 700 ರೂಪಾಯಿ, 800 ರೂಪಾಯಿ ಸಿಗುತ್ತೆ. ಅದರಿಂದ ಆರೋಗ್ಯ ಎಷ್ಟು ಸುಧಾರಿಸುತ್ತೆ ಅಂತಂದ್ರೆ, ನಿಮಗೆ ಡಾಕ್ಟರ್ ಹತ್ರ ಹೋಗ್ಬಿಟ್ಟು ಆಂಟಿಬಯೋಟಿಕ್ಸ್ ಎಲ್ಲ ತಗೊಂಡು 1,500 ಅಂತ ಕಡಿಮೆ ಆಗುತ್ತೆ ಇವರಿಗೆ. ಸೆಕೆಂಡ್ ಥಿಂಗ್, ಇದು ಒಂದ್ಸಲಿ ಪ್ಯಾಕಿಂಗ್ ಇದರಲ್ಲಿ ದೋಸೆ ಹಿಂಗ್ ಮಾಡ್ಬಿಟ್ಟು ಪೇಪರ್ ಕೊಡ್ತಾ ಇದೀನಿ, ಪ್ಲಾಸ್ಟಿಕ್ ಆಗ್ತಾ ಇಲ್ಲ ಅಂದ್ಬಿಟ್ಟು ಅಂಗಡಿಗಳು ಕೊಡ್ತಾರೆ. ಇದ್ರ ಮೇಲೆ ಲ್ಯಾಮಿನೇಷನ್ ಅನ್ನೋದು ಪ್ಲಾಸ್ಟಿಕ್. ಆಮೇಲೆ ಹೆಂಗಸರಿಗೆ ಇದೊಂದು ಇಷ್ಟ ಕೂಡ, ನನ್ನ ವೈಫ್ ನನಗೆ ಹೇಳ್ತಾ ಇದ್ದು, ಇದು ರೊಟ್ಟಿ ತಟ್ಟಕ್ಕೆ ಒಬ್ಬಟ್ಟು ತಟ್ಟಕ್ಕೆ ಚೆನ್ನಾಗಿದೆ. ರೊಟ್ಟಿ ತಟ್ಟಬಹುದು, ಒಬ್ಬಟ್ಟು ತಟ್ಟಬಹುದು, ಯಾಕಂದ್ರೆ ಅಂಟಲ್ಲ, ಜಿಡ್ ಹಾಕಲ್ಲ. ಇದು ನಾನ್ ಸ್ಟಿಕ್. ಆದ್ರೆ ಇದ್ರ ಮೇಲೆ ಇರೋದು ನಮ್ಮ ಹೆಲ್ತ್ಗೆ ಸ್ಪೀಕಿಂಗ್. ಸೊ ಇದು ಎಲ್ಲ ಹೆಂಗಸರು ಕೂಡ ಇದ್ದೀರಾ, ಗೊತ್ತಾಗತ್ತೆ. ಒಬ್ಬಟ್ಟನ್ನ ಮಾಮೂಲಿ ಎಲೆ ಮೇಲೆ ತಟ್ಟಿ ಪರವಾಗಿಲ್ಲ, ಯಾಕಂದ್ರೆ ಮೈದಾ ತಿಂತಾ ಇದ್ದೀರಾ, ಅದನ್ನು ಗೊತ್ತಿಲ್ಲ ಎಂತ ಆಯುರ್ವೇದದವ್ರು ಏನಂತಾರೆ ಅಂದ್ಬಿಟ್ಟು ಮೈದಾ ತಿಂತಾರೆ. ಆದ್ರೆ ಏನೋ ಹಬ್ಬಕ್ಕೆ ಮಾಡ್ಬೇಕಲ್ಲ ಹೋಳಿಗೆ ಅಂತ ಎಲ್ಲರಿಗೂ ಖುಷಿ. ಅಟ್ಲೀಸ್ಟ್ ಪ್ಲಾಸ್ಟಿಕ್ ಜೊತೆ ಒಬ್ಬಟ್ಟು ತಿನ್ನೋ ಬದಲು ಹಂಗಾದ್ರೂ ಒಬ್ಬಟ್ಟು ತಿನ್ಬೋದು. ಸೆಕೆಂಡ್, ಇನ್ನೊಂದು ದೊಡ್ಡ ಪ್ರಾಬ್ಲಮ್ ಇದೆಲ್ಲನೂ ಒಂದೇನನ್ಬಿಡ್ತಾರೆ ಅಂತಂದ್ರೆ, ನಮ್ಮ ಹಿಂದೂ ಸಂಪ್ರದಾಯಕ್ಕೆ ಯಾಕೆ ನಾವು ಹೇಳ್ಕೊಡ್ತಾ ಇದೀವಿ, ಮುಸ್ಲಿಮರ್ ಮಾಡ್ತಾ ಇಲ್ವಾ, ಕ್ರಿಶ್ಚಿಯನ್ಸ್ ಮಾಡ್ತಾ ಇಲ್ವಾ, ಹಿಂಗೆ ವಾದ ಬೆಳೀತಾ ಇರುತ್ತೆ ಅಷ್ಟೇ. ಆದ್ರೆ ಇದು ನಮ್ಮ ಆರೋಗ್ಯದ ಮೇಲೆ ಏನ್ ಪ್ರಾಬ್ಲಮ್ ಆಗ್ತಾ ಇದೆ ಅನ್ನೋದನ್ನ ನೋಡೋಣ. ನಾವು ದೇವರಿಗೆ ನಾವು ಎಷ್ಟು ಶ್ರದ್ಧೆ ತೋರಿಸ್ತೀವೋ, ತಂದೆ ತಾಯಿಗೆ ಮಾತಾಪಿತರಿಗೆ ಎಷ್ಟು ಶ್ರದ್ಧೆ ತೋರಿಸ್ತೀವೋ, ಅದು ನಮ್ಮಲ್ಲಿರೋ ಕಲ್ಚರ್. ಅದನ್ನ ನಾವು ಬಿಡಬೇಕಾಗಿಲ್ಲ, ಮಾಡಬೇಕಾಗಿಲ್ಲ. ಆದ್ರೆ ಮಾಡೋ ರೀತಿನಲ್ಲಿ ನಾವು ಬದಲಾವಣೆಗಳನ್ನು ತರಬೇಕು. ಮಾಡೋ ರೀತಿನಲ್ಲಿ ಇವತ್ತು ಇದನ್ನ ಯಾರಾದ್ರೂ ಅರಿಶಿನ ಕುಂಕುಮ ಅಂತ ಒಪ್ಕೊಂತೀರಾ? ಒಪ್ಕೊಳ್ಳಲ್ಲ ಅಲ್ವಾ? ಆದ್ರೆ ಯಾಕೆ ದೇವ್ರಿಗೆ ಆಗ್ತಾ ಇದೀವಿ? ಆಮೇಲೆ ಈ ತರ ಮಟ್ಲಕ್ಕಿ ಕೊಡ್ಬೇಕಾಗಿಲ್ಲ ಅಲ್ವಾ? ಅದು ಕೊಡ್ತಾ ಇದ್ವಿ. ಯಾಕೆ ಇದನ್ನ ಯೂಸ್ ಮಾಡಕ್ಕಾಗಲ್ಲ? ಇದನ್ನ ಯೂಸ್ ಮಾಡಿ ನೀವು ಅದನ್ನ ಕೈನಲ್ಲಿ, ಇವಾಗ ನಾವು ವರ್ಷ ನಿಮಗೆ ಗೊತ್ತಿರ್ಬೋದು, ಕ್ಲೀನ್ ಮೈಸೂರು ಫೌಂಡೇಶನ್ ಇಂದ ನಾವು ಬೆಟ್ಟದ ಪಾದದಲ್ಲಿ ದೊಡ್ಡ ಅಭಿಯಾನ ನಡೆಸ್ತೀವಿ. 5 ವರ್ಷದಿಂದ ಮಾಡಿದೀವಿ. ಪ್ಲಾಸ್ಟಿಕ್ ಅನ್ನ ಕಡಿಮೆ ಮಾಡಿದೀವಿ. ಅಲ್ಲೂ ಕೂಡ ಬೆಟ್ಟದ ಮೆಟ್ಲುಗಳಿಗೆ ಇದನ್ನ ಹಾಕೊಂಡು ಹೋಗ್ತಾರೆ. ಅದು ಎಷ್ಟೋ ಕೋತಿಗಳು ಕೂಡ ಸತ್ತುರ ನಿದರ್ಶನಗಳು ಇದಾವೆ. ಯಾಕಂದ್ರೆ ಮಳೆ ಬಂದಾಗ ಹಾಕೊಂಡ್ ಬರುತ್ತೆ, ಬಾಳೆಹಣ್ಣು ಬಿದ್ದಿರುತ್ತೆ, ಬಾಳೆಹಣ್ಣು ತಿಂತವೆ. ಇದು ಈ ಕೆಮಿಕಲ್, ಇದು ಹಳದಿ ಕೆಮಿಕಲ್, ಇದು ಕೆಂಪು ಕೆಮಿಕಲ್. ಅಲ್ಲೇನೋ ಬೆಳಗ್ಗೆ ಟಿವಿ ನೋಡೋರು ಒಂದ್ ಸ್ವಲ್ಪ ಹೆಂಗಸರುಗಳು ಇರ್ತಾರೆ, ಜ್ಯೋತಿಷಿ ಆಗಿರ್ತಾರೆ, ಒಂದ್ ಸ್ವಲ್ಪ ಒಳ್ಳೆ ಕುಂಕುಮ ಹಚ್ಕೊಂಡು ಹೋಗ್ಬಿಡಿ ಮೆಟ್ಲಿಗೆ, ನಿನಗೆ ಮದುವೆ ಆಗ್ತಮ್ಮ, ನಿನ್ನ ಮಗ ವಿದ್ಯಾವಂತ ಆಗ್ತಾನೆ, ಫಾರಿನ್ ಹೋಗ್ತಾನೆ, ಹಿಂಗೆಲ್ಲ ಹೇಳಿದಾಗ ಮಾಡೋದು. ಬಟ್ ಆಮೇಲೆ ಪ್ರಾಬ್ಲಮ್. ಇದನ್ನ ಆದಷ್ಟು ಫಂಕ್ಷನ್ಗಳಿದ್ದಾಗ, ಗೌರಿ ಹಬ್ಬತ್ತಿನ ಒಳ್ಳೆ ಅರಿಶಿನ ಕುಂಕುಮನೆ ತಂದು ಪ್ಯಾಕೆಟ್ ಗಟ್ಟೆ ಖರ್ಚು ಮಾಡಬೇಕಾಗಿಲ್ಲ. ಸ್ವಲ್ಪ ಹಣೆಗೂ ಇಟ್ಕೊಂಡಾಗೂ ಚೆನ್ನಾಗಿರುತ್ತೆ. ನಿಮ್ಮ ಆರೋಗ್ಯದ ಮೇಲೂ ಪ್ರಾಬ್ಲಮ್ ಇರಲ್ಲ. ನೀವೇನೇ ಆ ಅರಿಶಿನ ಮುಟ್ಟಿದ್ರು ಕೂಡ ಅದು ಆಂಟಿಬಯೋಟಿಕ್ ಅದು ನಿಮ್ಮ ಬಾಡಿಗೆ ಹೋಗ್ಲಿ, ತೊಂದರೆ ಇಲ್ಲ. ಈ ಅರಿಶಿನ ಮುಟ್ಬಿಟ್ಟು ತಿಂದಾಗ ತೊಂದರೆ, ಆ ಅರಿಶಿನ ಮುಟ್ಟಾಗ ಏನೋ ತೊಂದರೆ ಇಲ್ಲ. ಅಡಿಗೆ ಯಾಕೆ ಅಡಿಗೆ ಯಾಕೆ ಹಾಕ್ತೀವಿ? ದಟ್ ಈಸ್ ಟರ್ಮರಿಕ್,
ಇಸ್ ಅ ಪೇಟೆಂಟೆಡ್ ಪ್ರಾಡಕ್ಟ್ ಫಾರ್ ಇಂಡಿಯಾ. ಅದು ಗೊತ್ತಿರಲಿ ನಿಮಗೆ, ಇಟ್ ಇಸ್ ಅ ಪೇಟೆಂಟೆಡ್ ಪ್ರಾಡಕ್ಟ್. ಆಮೇಲೆ ಇದಕ್ಕೆ ಬರೀ ಪ್ಲಾಸ್ಟಿಕ್ ಯೂಸ್ ಮಾಡಬಾರ್ದು, ಆದ್ರೆ ನಾನು ಏನ್ ಬಳಸ್ಬೇಕು ಅದೇ ಪ್ರಶ್ನೆ ನಿಮ್ಗೆ. ಇದಕ್ಕೆ ನಾವು ಕ್ಲೀನ್ ಮೈಸೂರು ಫೌಂಡೇಶನ್ ಇವಾಗ ಎಲ್ಲರಿಗೂ ರೀಚ್ ಆಗೋ ಹಾಗೆ ಆರ್ಡರ್ಸ್ ತಗೊಳ್ತಾರೆ. ಅಂತಂದ್ರೆ ನಿಮಗೆ ಬೇಕಾಗಿರೋ ಒಂದು ಅದನ್ನ ನಾವು ಕ್ವಾಲಿಟಿ ಚೆಕ್ ಮಾಡಿ, ಇದು ಪರಿಸರದ ಮೇಲೆ ಹಾನಿ ಆಗುತ್ತೆ ಅಥವಾ ನಿಮ್ಮ ಆರೋಗ್ಯದ ಮೇಲೆ ಹಾನಿ ಆಗುತ್ತಾ ಇಲ್ವಾ ಅನ್ನೋದನ್ನ ನೋಡಿ ಅಂತ ಪ್ರಾಡಕ್ಟ್ಸ್ ನಾವು ಮೈಸೂರು ನಗರ ಕಾರ್ಪೊರೇಷನ್ ಇದೆಯಲ್ಲ ಅವರ ಜೊತೆಗೂಡಿ ಮತ್ತೆ DC ಅವರು ನಮಗೆ ಜಾಗ ಕೊಟ್ಟಿದ್ದಾರೆ. ಮಕಾಜಿ ಚೌಕ ಅಂತ ಒಂದು ಜಾಗ, ಇವರು ಆನಂದ್ ಅವರೆಲ್ಲ ಓಡಾಡ್ತಾ ಇದ್ದೀವಿ, ಎಲ್ಲರೂ ಮಾಡ್ತಾ ಇದೀವಿ. ಅಲ್ಲಿ ಮಳಿಗೆ ಕೂಡ ಆಗುತ್ತೆ, ಅಲ್ಲಿ ಪರಿಸರ ಸ್ನೇಹಿ ವಸ್ತುಗಳ ಮಳಿಗೆ, ಮದುವೆ ಮನೆಗೆ ಬೇಕಾಗಿರೋ ಒಂದು ಕವರ್ಸ್ ಆಗಲಿ ಮತ್ತೆ ಯಾವುದೇ ಒಂದು ಪರಿಸರ ಸ್ನೇಹಿ ವಸ್ತುಗಳನ್ನ ಅಲ್ಲಿ ಆದಷ್ಟು ಕಡಿಮೆ ದರಗಳಲ್ಲಿ ಅಂದ್ರೆ ಫ್ಯಾಕ್ಟರಿ ಅವರಿಂದಾನೆ ಡೈರೆಕ್ಟ್ ಆಗಿ ಉತ್ಪನ್ನಗಳನ್ನ ಖರೀದಿ ಮಾಡಿ ಸರ್ಕಾರದ ಮುಖ್ಯನ ನಾವು ಕ್ಲೀನ್ ಮೈಸೂರು ಫೌಂಡೇಶನ್ ಅದನ್ನ ನಡೆಸ್ತಾ ಹೋಗ್ತೀವಿ. ಅದು ಹೆಂಗಸರೇ ಕೂಡ ನಡೆಸ್ತಾ ಹೋಗ್ತಾರೆ, ಯಾರು ಗಂಡಸರು ಇರೋದಿಲ್ಲ. ಯಾಕಂತಂದ್ರೆ ವುಮೆನ್ ಪವರ್ ಇಸ್ ಮೋರ್ ಇಂಪಾರ್ಟೆಂಟ್ ದನ್ ಮ್ಯಾನ್ ಪವರ್. ಹೆಣ್ಣು ಮನೆಯಲ್ಲಿ ಮಕ್ಕಳಿಗೆ ವಿದ್ಯಾಭ್ಯಾಸ ಕಲಿಸಿದ್ರೆ ಇನ್ನೆಲ್ಲರನ್ನೂ ಚೇಂಜ್ ಆಗ್ತದೆ. ಹೆಂಗಸರಿಂದಾನೇ ಆಗ್ಬೇಕು. ಈವನ್ ಈ ಮೆನ್ಸುರೇಷನ್ ಸೈಕಲ್ ನಲ್ಲಿ ಅದರಲ್ಲಿ ಬರೋ ಒಂದು ಇವನ್ ನ್ಯಾಪ್ಕಿನ್ಸ್ ಕೂಡ ಅದು ಡಾಕ್ಟರ್ಸ್ ಎಲ್ಲಾನು ಚೆನ್ನಾಗಿ ಆರೋಗ್ಯದ ಮೇಲೆ ಯಾವ ತರ ಪ್ರಯೋಗ ಬೀಳುತ್ತೆ. ಅದನ್ನ ಪ್ಲಾಸ್ಟಿಕ್ಸ್ ಅನ್ನ ತಗೊಂಡೋಗಿ ನ್ಯಾಪ್ಕಿನ್ಸ್ ಡ್ರೈನೇಜ್ ಅಲ್ಲಿ ಹಾಕೋದ್ರಿಂದ ಡ್ರೈನೇಜ್ ಕಟ್ಕೋತಾ ಇದೆ, ಮ್ಯಾನ್ವಾಲ್ ಇಂದ ಡ್ರೈನೇಜ್ ಬರ್ತಾ ಇದೆ. ಇದೆಲ್ಲ ಒಂದು ದೃಷ್ಟಿಕೋನ ಇಟ್ಕೊಂಡು ಮಹಿಳೆಯರ ಆರೋಗ್ಯ ವೆರಿ ಇಂಪಾರ್ಟೆಂಟ್. ಹಾಗೆ ಮಹಿಳೆ ಆರೋಗ್ಯ ಚೆನ್ನಾಗಿತ್ತು, ಮನೆಯಲ್ಲಿ ಅಡಿಗೆ ಮಾಡೋದು ಕರೆಕ್ಟ್ ಆಗಿತ್ತು ಅಂದ್ರೆ ಗಂಡಸಿನ ಆರೋಗ್ಯ ಚೆನ್ನಾಗಿತ್ತು. ಸೊ ಇವೆಲ್ಲನೂ ದೃಷ್ಟಿಕೋನ ಇಟ್ಕೊಂಡು ಆ ಒಂದು ಸಂಸ್ಥೆಯನ್ನ ಶುರು ಮಾಡಿದೀವಿ. ಆದಷ್ಟು ಬೇಗ MP ಇರ್ಬೋದು, ಮತ್ತೆ MLA ಇರ್ಬೋದು, ಮತ್ತೆ DC NCC ಕಮಿಷನರ್ ಎಲ್ಲರೂ ಕೂಡ ಇನಾಗ್ರೇಷನ್ ಮಾಡ್ತಾರೆ ಬರುತ್ತೆ. ಆದ್ರೆ ಆರ್ಡರ್ಸ್ ಆಲ್ರೆಡಿ ಇವಾಗಲೇ ತಗೊತಾ ಇದೀವಿ. ಆಮೇಲೆ ಆನಂದ್ ರಾವ್ ನಂಬರ್ ಶೇರ್ ಮಾಡ್ತಾರೆ, ಅವರು ನೀವು ತಿಳಿಸ್ಬೋದು. ಜೊತೆಗೆ ಲೀಲಾ ಶಿವಕುಮಾರ್ ಅಂತ ಅವರು ಡೈರೆಕ್ಟರ್ ಇದ್ದಾರೆ, ಅವರ ಒಂದು ಉಪಸ್ಥಿತಿನಲ್ಲಿ ನಡ್ಕೊಂಡು ಹೋಗುತ್ತೆ. ನಾನು ಕೂಡ ಅದರಲ್ಲಿ ಇರ್ತೇನೆ. ಆಮೇಲೆ ಡಾಕ್ಟರ್ ಬೆಟ್ಸೂರ್ ಮಠ ಅಂತ NCC ಕಮಿಷನರ್ ಆಗಿದ್ರು, ಅವರು ಕೂಡ ನಮ್ಮ ಪ್ರೆಸಿಡೆಂಟ್. ಅವರೆಲ್ಲ ಜೊತೆ ನಾವು ಮಾತಾಡಿದೀವಿ, ಎಲ್ಲಾ ರೀತಿಗಳಲ್ಲೂ ಒಪ್ಪಂದಗಳಾಗಿದೆ. ಸ್ವಲ್ಪ ಡಿಲೇ ಆಗ್ತಾ ಇದೆ, ಬಟ್ ಆರ್ಡರ್ಸ್ ಇವಾಗಲೇ ತಗೊಳ್ತಾ ಇದೀವಿ, ಕೊಡ್ತಾ ಇದೀವಿ. ಒಂದು ಇವಾಗ ಎಳ್ನೀರು ನಾವೊಂದು ಪೊಲೀಸ್ ಇದಿದೆ, ಪಾರ್ಕ್ ಇದೆ ಅವನಿ ನಿಮ್ಗೆ ಗೊತ್ತಿರ್ಬೋದು, ಸಿದ್ಧಾಂತ ನೋಡ್ಕೋಬೇಕಾದ್ರೆ ಪೊಲೀಸ್ ಕ್ವಾರ್ಟರ್ಸ್ ಅಲ್ಲಿ ನಾವು ಸ್ವಚ್ಛತಾ ಅಭಿಯಾನ ಮಾಡಿದ್ವಿ ಒಂದ್ಸರಿ. ವಿಡಿಯೋದೆಲ್ಲ ನೋಡ್ಬೋದು ನೀವು, ಆನಂದ್ ರಾವ್ ಹತ್ರ ಇದೆ, ಮತ್ತೆ ಬೇರೆ ಕಡೆ ಇದೆ, ಎಲ್ಲ ಕಡೆ ಇದೆ. ಅಲ್ಲಿ ಎಳ್ನೀರು ಮಾರ್ತಾರೆ. ಎಳ್ನೀರು ಮಾರೋರು ಎಷ್ಟೋ ಸ್ಟ್ರಾಗಳನ್ನ ಎಷ್ಟೋ ದಿವಸದಿಂದ ಮೂಲೆ ಒಳಗಡೆ ಹಾಕಿದ್ದಾರೆ. ಮಳೆ ಬಂದಾಗೆಲ್ಲ ಹಾಕೊಂಡು ನೀರಿಗೆ ಹೋಗುತ್ತೆ. ಆ ಪ್ಲಾಸ್ಟಿಕ್ ಸ್ಟ್ರಾಗಳು ಪುಡಿ ಪುಡಿ ಹಾಕಿದಾವೆ, ಆ ಪುಡಿ ಪುಡಿ ನೀರಿಗೆ ಹೋಗುತ್ತೆ, ತಿರ್ಗಾ ಅದನ್ನ ನಾವೇ ಕುಡಿತಾ ಇದೀವಿ. ಸೊ ನೀವು ಸ್ಟ್ರಾ ಏನು ಬೇಕಾಗೇ ಇಲ್ಲ, ನೀವು ಲೋಟಿಗೆ ಹಾಕೊಂಡು ಕುಡಿಬೋದು ಎಳ್ನೀರು, ತೊಂದರೆ ಇಲ್ಲ. ಹಂಗೆ ಕುಡಿಬೇಕು ಅಂತ ಹೇಳಿದ್ರೆ ಇದು ಎಡಿಬಲ್ ಸ್ಟ್ರಾಸ್ ಕೂಡ ಇದೆ. ಇದು ಜ್ಯೂಸ್ ಕುಡಿದ್ಮೇಲೆ ಇದನ್ನ ಹಂಗೆ ತಿನ್ಬೋದು. ಇದು ಎಡಿಬಲ್ ಸ್ಟ್ರಾ. ಇದು ಕೂಡ ನಮ್ಮ ಮಳಿಗೆನಲ್ಲಿ ಆರ್ಡರ್ ತಗೋತಾ ಇದೀವಿ. ಎಡಿಬಲ್ ಸ್ಟ್ರಾ ನೀವು ಎಲ್ಲ ತಗೊಂಡೋಗಿ ಇದು ತಿನ್ಕೊಳ್ಬೋದು, ಏನು ತೊಂದರೆ. ಅದಿಲ್ಲ ಅಂತಂದ್ರೆ ನೀವು ರಿಯೂಸ್ ಮಾಡ್ಬೇಕು ಅಂತಂದ್ರೆ ಸ್ಟ್ರಾನೇ ಬೇಕು ಅನ್ನೋದಿದ್ರೆ ಮನೆಯಲ್ಲಿ ಸ್ಟೀಲ್ ಸ್ಟ್ರಾ ಇಟ್ಕೊಳ್ಳಿ. ನೀವೆಲ್ಲೇ ಹೋಗ್ಬೇಕಂದ್ರೆ ಇದರಲ್ಲೇ ಕುಡಿ ತಗೊಂಡ್ಬಂದು ನೀವೇ ಅಂಗಡಿನಲ್ಲಿ ಎಲ್ಲ ಬೇಕಾದ್ರೆ ತಗೋಬಹುದು. ಇದು ಕೂಡ ನಮ್ಮಲ್ಲಿ ಅಲ್ಲಿ ಸೇಲ್ ಆಗುತ್ತೆ ಗೌರ್ಮೆಂಟ್ ಬಗ್ಗೆ.
ಆಮೇಲೆ ಈ ಬ್ಯಾಗ್ಸ್ ಕೂಡ, ಈ ಕ್ಲಾತ್ ಬ್ಯಾಗ್ಸ್ ನೀವೇ ಹೊಲ್ಕೋಬಹುದು ಅಥವಾ ಆನಂದರಾವ್ ಅವ್ರಿಗೂ ನಾವು ಆರ್ಡರ್ಸ್ ಕೊಡ್ಬೋದು. ಯಾವುದೇ ರೀತಿಯ ಬ್ಯಾಗು ಇವಾಗ ಈ ಫಂಕ್ಷನ್ಗೆ ಇವಾಗ ನಾನೇ ಏನ್ ಮಾಡಿದೆ ಅಂತಂದ್ರೆ, ನಮ್ಮ ಅತ್ತೆ ಮಾವ 50 ವರ್ಷದ ಆನಿವರ್ಸರಿ ಆನಂದ್ ಅವರು ಇದ್ದಾರೆ, ಅದಕ್ಕೆ ನಾನೇ ಇದನ್ನ ಕೊಟ್ಬಿಟ್ಟು ಸೇಫ್ ಮೌಟು ಪ್ಲಾಸ್ಟಿಕ್ಸ್ ಅದಕ್ಕೆ ಒಂದು ಟ್ಯಾಗ್ ಲೈನ್ ಹಾಕ್ಬಿಟ್ಟು ಅವ್ರ ಹೆಸರು ಬೇಡ, MR ಅಂತ ಅವ್ರ ಹೆಸರು ಮಲ್ಲಿಕಾರ್ಜುನ್ ಅಂತ ಅವ್ರ ಹೆಸರು. ಸೊ ಅಟ್ಲೀಸ್ಟ್ 50 ವರ್ಷದ ಒಂದು ಆನಿವರ್ಸರಿ ಅಲ್ಲಿ ಬಂದವ್ರಿಗೆ ಕಾಯಿಗೆ ಹಾಕೊಂಡು ಹೋಗುವಷ್ಟು ಚಿಕ್ಕ ಬ್ಯಾಗ್ ಕೊಡೋದು ಬೇಡ, ದೊಡ್ಡ ಬ್ಯಾಗ್ ಕೊಟ್ರೆ ಅಟ್ಲೀಸ್ಟ್ ತರಕಾರಿ ನಾವು ಇಟ್ಕೊಂಡು ಹೋಗ್ಬೋದು ಅಂದ್ಬಿಟ್ಟು ದೊಡ್ಡ ಬ್ಯಾಗ್ ಅನ್ನ ಕೊಟ್ಟಿದ್ವಿ. ಹೀಗೆ ಮದುವೆಗಳಲ್ಲಾಗ್ಲಿ ಮತ್ತೊಂದು ಇದರಲ್ಲಾದ್ರೂ ಆಗ್ಲಿ ನೀವು ಆದಷ್ಟು ನೀವು ಪರಿಸರಕ್ಕೆ ನಿಮ್ಮಿಂದ ಏನ್ ಸಹಕಾರಿ ಆಗುತ್ತೋ ಅದನ್ನ ದಯವಿಟ್ಟು ಮಾಡಿ. ಅಂತ ದೊಡ್ಡ ಬ್ಯಾಗೇ ಕೊಡ್ಬೇಕು, ನಾನು ಚಿಕ್ಕ ಬ್ಯಾಗ್ ಕೊಡ್ತಾ ಇದ್ದೀನಿ. ಬ್ಯಾಗ್ ಅಲ್ಲೂ ಪ್ಲಾಸ್ಟಿಕ್ ಸೇರಿದೆ, ಅದು ಒಂದು ನೋಡಿ. ಒಂದು ಟೆನ್ ಬರುತ್ತೆ, ಅದರಲ್ಲಿ ಪ್ಲಾಸ್ಟಿಕ್ ಇದೆ. ಅದು ಯಾವ ತರ ಮಾಡ್ತಾರೆ ಅಂತಂದ್ರೆ, ಈ ಸಿಮೆಂಟ್ ಚೀಲಗಳಿದಾವಲ್ಲ, ಸಿಮೆಂಟ್ ಚೀಲಗಳನ್ನ ಪುಡಿ ಮಾಡಿ ಅದನ್ನು ಅದಕ್ಕೆ ಸೇರಿಸಿ ಬ್ಯಾಗ್ ತರ ಕಳಂಗ್ ಮಾಡ್ತಾರೆ. ಸೊ ಈ ತರ ಬ್ಯಾಗ್ ಗಳನ್ನ ಮಾಡಿ ಅವಾಗ ನಿಮ್ಮ ಮನೆ ಪರಿಸರ. ಆಮೇಲೆ ಯಾರ ಅಂಗಡಿಗೆ ಹೋಗ್ಬೇಕಾದ್ರೆ ದಯವಿಟ್ಟು ಒಂದು ತರಕಾರಿಗೆ ಹೋಗ್ಬೇಕಾದ್ರೆ ಒಂದು ಬ್ಯಾಗ್ ಇಟ್ಕೊಂಡು ಹೋಗಿ, ಯಾಕಂದ್ರೆ ಮೊಬೈಲ್ ಗಿಂತ ವೆಯ್ಟ್ ಕಡಿಮೆ. ಇವಾಗ ನಾವು ಇದಕ್ಕೂ ಒಂದು ಪಾಕೆಟ್ ಬ್ಯಾಗ್ಸ್ ಅಂತಾನು ಮಾಡ್ತಾ ಇದೀವಿ, ಅಲ್ಲಿ ಬರುತ್ತೆ. ಅದನ್ನು ನೀವು ಆರ್ಡರ್ ಕೂಡ ಮಾಡ್ಬೋದು, ಯಾಕಂದ್ರೆ ಆರಾಮಾಗಿ ಗಂಡಸರು ಕೂಡ ಜೋಬಲ್ ಇಟ್ಕೊಂಡು ಹೋಗ್ಬೋದು, ಹೆಂಗಸರು ಕೂಡ ಪರ್ಸಲ್ಲಿ ಇಟ್ಕೊಂಡು ಹೋಗ್ಬೋದು. ತೆಗೆದ್ಬಿಟ್ಟು ದೊಡ್ಡದಾಗತ್ತೆ ಬ್ಯಾಗು ತುಂಬ್ಕೋಬಹುದು. ನೋಡಿ, ಇದು ಬೆಳ್ಳರೆ ಬ್ಯಾಗ್, ಇದು ರಾಮರಾಜ್ ಕೊಟ್ಟಿದ್ದಾರೆ. ಸೊ ಇದು ಕಾಸ್ಟ್ ಕಡಿಮೆ ಇರ್ಬೋದು. ಇದು ಏನಂತಂದ್ರೆ ಒಂದ್ 2 ಸರಿಗೇನೆ ಮುರಿದೋಗುತ್ತೆ, ದಪ್ಪ ಇತ್ತು ಅಂತಂದ್ರೆ ಸರಿ. ಆಮೇಲೆ ಇವಾಗ ಪಾಟ್, ಮನೆಯಲ್ಲಿ ಪ್ಲಾಸ್ಟಿಕ್ ಪಾಟ್ ಇಡೋ ಬದಲು ಈ ತರ ಜೂಟ್ ನಲ್ಲಿ ಎಷ್ಟೋ ತರ ಮಾಡಿರ್ತಾರೆ. ಈ ತರ ಇಟ್ಬಿಟ್ಟು ಶೋ ಆಗಿ ಮಾಡಿರ್ಬೋದು, ಇದೇನೋ ಆಗಲ್ಲ. ಇದ್ರಲ್ಲಿ ಸಾಯಿಲ್ ಕೂಡ ತುಂಬಿಟ್ಟು ಹೊರಗಡೆ ಇಡ್ಬೋದು, ಯಾಕಂತಂದ್ರೆ ಯಾವಾಗಲೂ ತೇವಾಂಶ ಇರುತ್ತೆ, ಆ ಗಿಡಗಳು ಬೆಳೆದಿಟ್ಟು ಅನುಕೂಲ ಆಗುತ್ತೆ. ಆಮೇಲೆ ಇದು ಶುಗರ್ ಬೊಗಾಸೆ ಅಂತ, ಶುಗರ್ ಇಂದ ಮಾಡಿರುವಂತ ಆಲ್ಟರ್ನೇಟಿವ್ಸ್ ಎಲ್ಲ ಇದಾವೆ, ನಾವು ಅದನ್ನ ಬಳಸ್ಕೋಬೇಕಷ್ಟೇ. ಈ ತರ ಒಂದು ಶೀಟ್ ಕೂಡ ಬರುತ್ತೆ, ಇದನ್ನ ಅಂಟಿಸ್ತೀವಿ. ಪ್ಯಾಕಿಂಗ್ ಟೈಪ್ ಆಗುತ್ತೆ ಇದು, ಎಲ್ಲಿ ಬೇಕಾದ್ರೂ ತಗೊಂಡು. ಲಿಕ್ವಿಡ್ ಕೂಡ ಸೋರೋದಿಲ್ಲ. ಪಾತ್ರೆಗಳು ಬೆಸ್ಟ್, ಇದು ಸೆಕೆಂಡ್ರಿ. ಅಂತ ಒಂದು ಪರಿಸ್ಥಿತಿ ಬಂತು ಅಂದ್ರೆ ಇದನ್ನ ಯೂಸ್ ಮಾಡಬಹುದು, ಇಲ್ಲ ಅಂತಂದ್ರೆ ನಿಮ್ಮ ಸ್ಟೀಲ್ ಪಾತ್ರೆಗಳಾಗಿ. ಆಮೇಲೆ ಅಂಗಡಿನಲ್ಲಿ ಇದು ಶುಗರ್ ಬೊಗಾಸೆ ಸೇಮ್, ಇದು ವ್ಯಾಕ್ಸ್ ಇರಲ್ಲ, ನಿಮಗೆ ಪ್ಲಾಸ್ಟಿಕ್ ಇರಲ್ಲ, ಏನೂ ಇರಲ್ಲ, ಆರೋಗ್ಯಕ್ಕೆ ಒಳ್ಳೇದಾಗಿರುತ್ತೆ, ಮತ್ತೆ ಬಯೋಡಿಗ್ರೇಡಬಲ್ ಕೂಡ. ಬಟ್ ಎಸೆಯೋದು ಬೇಡ, ಒಂದ್ ಕಡೆ ಇದನ್ನ ಸುಟ್ಟರು ಏನ್ ತೊಂದರೆ ಏನೋ. ಅದೇ ತರ ಈ ಲಂಚ್ ಬಾಕ್ಸ್, ಇಡ್ಲಿ, ವಡೆ ತಗೊಂಡೋಗ್ಬೇಕು, ಬೇಕರಿ ಪ್ರಾಡಕ್ಟ್ ಆಲ್ಟರ್ನೇಟಿವ್ಸ್ ಇದಾವೆ. ಆಮೇಲೆ ಇನ್ನೊಂದು, ಇದು ಸ್ವಲ್ಪ ಎಣ್ಣೆ ಇರೋ ಪದಾರ್ಥಗಳಿದ್ರು ಇದರಲ್ಲಿ ಕವರ್ಸ್ ಇದ್ದಾಗ ಮತ್ತೊಂದು ಇದ್ದಾಗ ಇದನ್ನು ಟೈಪ್ ಮಾಡ್ಕೊಂಡು ಹೋಗ್ಬೋದು, ಏನೂ ಆಗಲ್ಲ. ಲೈನ್ ವೆರಿ ಈಸಿ. ಇದರಲ್ಲಿ ಯಾವುದೇ ಒಂದು ಇದ್ರಲ್ಲೂ ಬಟರ್ ಬರಬಾರ್ದು, ಅಂದ್ರೆ ಗ್ರೀಸ್ ಎಲ್ಲ ಹಾಕಿರ್ಬಾರ್ದು. ಇಂಥ ಪೇಪರ್ಸ್ ನಾವು ನೋಡಿ, ಅಂದ್ರೆ ನಾವು ಇದನ್ನ ಯಾಕೆ ಅಂಗಡಿ ಮಾಡ್ತಾ ಇದೀವಿ ಅಂತಂದ್ರೆ, ಎಷ್ಟೋ ಜನಗಳಲ್ಲಿ ಇದರಲ್ಲೇ ವೆರೈಟೀಸ್ ಇರುತ್ತೆ, ಅದರಲ್ಲಿ ಆಡ್ ಆಗಿದೆಯಾ ಪ್ಲಾಸ್ಟಿಕ್, ವ್ಯಾಕ್ಸ್ ಆಡ್ ಆಗಿದೆಯಾ, ಅದನ್ನೆಲ್ಲ ನಾವು ಚೆಕ್ ಮಾಡಿ ಅಂತ ಪ್ರಾಡಕ್ಟ್ಸ್ ಮಾತ್ರ ನಾವು ಕೊಡ್ತಾ ಇದೀವಿ. ಜನಗಳ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀಳಬಾರದು. ಆಯ್ತು, ಇವತ್ತು ನಿಮ್ಮ ಫೀಡ್ಬ್ಯಾಕ್ ಬೇಕಾಗಿತ್ತು. ಇವತ್ತಿಂದ ಮನೆಯಲ್ಲಿ ದಯವಿಟ್ಟು ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನ ನಿಷೇಧ ಮಾಡಿ. ನಿಮ್ಮ ಆರೋಗ್ಯನ ನಿಮ್ ಕೈನಲ್ಲಿದೆ, ನನ್ನ ಕೈನಲ್ಲೂ ಇಲ್ಲ, ಸರ್ಕಾರದ ಕೈನಲ್ಲೂ ಇಲ್ಲ, ಯಾರ ಕೈನಲ್ಲೂ ಇಲ್ಲ, ನಿಮ್ ಕೈನಲ್ಲಿದೆ. ಆದಷ್ಟು ಇವತ್ತೇ ಮಾಡಬೇಕು ಅಂತ ಇಲ್ಲ, ಒಂದೊಂದೇ ಸ್ಟೆಪ್. ಇನ್ನೊಂದು 3 ತಿಂಗಳು ನಾನು ಟೈಮ್ ತಗೊಂಡಿದ್ದೀನಿ, ಪ್ಲಾನ್ ಮಾಡ್ತಾ ಇದ್ದೀನಿ. ಇದನ್ನ ನಾನು ಅಳವಡಿಸ್ಕೊಳ್ತೀನಿ ನನ್ನ ಜೀವನದಲ್ಲಿ, ಮಕ್ಕಳಿಗೂ ಅಳವಡಿಸ್ತೀನಿ. ಅವ್ರ ಆರೋಗ್ಯನ ನನಗೆ ಇಷ್ಟ, ಅವ್ರ ಆರೋಗ್ಯದ ಮೇಲೂ ಒಂದು ಬಾಕ್ಸ್ ಕೊಡ್ಬೇಕಾದ್ರೆ ಮತ್ತೊಂದು ಕೊಡ್ಬೇಕಾಗಿ ಚೆನ್ನಾಗಿರುತ್ತೆ, ಅವ್ರು ಎಂಜಾಯ್ ಮಾಡಿ. ಲೈಫ್ ಶುಡ್ ಬಿ ಹ್ಯಾಪಿ. ಓಕೆ.